ಯಾರು ಬೇಕಾ ಬಿಗ್ ಬಾಸ್ ಗಲಾಟೆ ಮಧ್ಯ ಹೆಂಡತಿ ಗಲಾಟೆನ ಮರ್ತಿರುವಂತ ಆ ಗಂಡಂದ್ರಿಗೆ ಚಿದ್ರ ಪಿದ್ರ ಕುಟುಂಬ ನಮ್ದು ಒಂಥರ. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಬೇರೆ ಆದ್ರು, ಬೇರೆಯವ್ರ ತಂದೆಗಳೆಲ್ಲ ಮಕ್ಕಳನ್ನ ಟ್ರಿಪ್ ಕರ್ಕೊಂಡು ಹೋದಾಗ, ಪೇರೆಂಟ್ಸ್ ಮೀಟಿಂಗ್ ಅಂತ ಇದ್ದಾಗ ತಂದೆ ಬಂದಾಗ ನಾನ್ ನಮ್ ತಂದೆ ಜೊತೆ ಗಾಡಿಯಲ್ಲಿ ಕುತ್ಕೊಂಡು ಮುಂದಕ್ಕೆ ಹೋಗ್ಬೇಕು ತುಂಬಾ ನಂದ್ಕೋತಾ ಇದ್ದೆ. ಒಂದಿನ ನನಗೆ ಒಂದು ಕಾಲ್ ಬಂತು, ಎತ್ಬಿಟ್ಟು ಯಾರು ಮಾತಾಡೋದು ಅಂದೆ. APPA ಅಂದ್ರು. ನಮ್ಮ ಹುಡುಗರು ಮಾಡಕ್ ಕೆಲಸ ಇಲ್ಲರು ತುಂಬಾ ಜನ ಇದಾರೆ. ಸರಿ ಕಣಪ್ಪ ಹೇಳ, ನಾನ್ ನಿಮ್ ತಾತ ಮಾತಾಡೋದು ಅಂತ ನಾನು. ಅದೇನೋ ಒಂಥರ ಗಾಳಿ ಬಂದಂಗ ಆಗತ್ತೆ, ಎಲೆ ಉದುರ್ದಂಗ ಆಗತ್ತೆ, ಅದೆಲ್ಲೋ ದೇವಸ್ಥಾನದ ಗಂಟೆ ಬರ್ಸ್ದಂಗ ಆಗತ್ತೆ. ಈ ತರ ಆಯ್ತು ರೀ. ಅವತ್ತು 18 ವರ್ಷಗಳ ಒಂದು ವಿರಹ ವೇದನೆ, ತೀಟೆ ತೀರಿಸ್ಕೊಳಕ್ ಮದುವೆ ಆಗಿರ್ತೀರಾ. ನಿಮ್ ತೇವಳು ನಿಮ್ ತೀಟೆ. ಆದ್ರೆ ಮಕ್ಕಳು ಅಂತ ಮಾಡ್ಕೊಂಡ್ರೆ ಇರ್ಬೋದು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ತನಕ ಸಾಕು ಯೋಗ್ಯತೆ ಇದೆಯಾ? ಮಕ್ಳು ಮಾಡ್ಕೊಳ್ಳಿ. ಇಲ್ವಾ ಸುಮ್ಮನೆ ಬಿಟ್ಬಿಡಿ. ನಮ್ ಕುಟುಂಬದ ಹಿನ್ನೆಲೆ ಅಂದ್ರೆ ಒಂದು ಅವಿಭಕ್ತ ಕುಟುಂಬ ಅಂತ ಹೇಳಲ್ಲ ನಮ್ದು. ಚಿತ್ರ ವಿಚಿತ್ರ ಚಿದ್ರ ಪಿದ್ರ ಕುಟುಂಬ ನಮ್ದು ಒಂಥರ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಬೇರೆ ಆದ್ರು. ಅಂದ್ರೆ ನಾನು ಯಾವಾಗ ಎಷ್ಟನೇ ಕ್ಲಾಸಲ್ಲಿ ಇದ್ದೆ, ಒಂದ್ 2ನೇ ಕ್ಲಾಸಲ್ಲಿ ಇದ್ದೆ ಅಂತ ಕಾಣುತ್ತೆ. ನಾನು 2ನೇ ಕ್ಲಾಸಲ್ಲಿ, ನಾನು ಅವಳಿ ಜೋಳಿ ಬೇರೆ. ನಾನು ನಮ್ಮ ಅಕ್ಕ ಒಬ್ಳಿದಾಳೆ, ನಾವಿಬ್ರು ಒಡ ಹುಟ್ಟಿದವರು. ಸೊ ನನಗಿಂತ 13 ನಿಮಿಷ ದೊಡ್ಡವಳು ಅಷ್ಟೇ ಅವಳು. ಅದು ಏನಕ್ಕೆ 13 ನಿಮಿಷ ಅಂದ್ರೆ ಇವಾಗೆಲ್ಲ ಪಟ್ ಅಂತ ಹುಟ್ಟು ಬಿಡ್ತವೆ. ಯಾಕೆ ಅಂದ್ರೆ ಎಲ್ಲ ಸಿಸೇರಿಯನ್, C-ಸೆಕ್ಷನ್ ಕುಯ್ದಾಕ್ಬಿಡ್ತಾರೆ. ಆವಾಗ ಯಾವ ಸೀನು ಇಲ್ಲ, ಡೀನು ಇಲ್ಲ, ಡೈರೆಕ್ಟ್ ನಾರ್ಮಲ್ ಡೆಲಿವರಿ. ನಮ್ಮಮ್ಮ ಚೆನ್ನಾಗಿ ಹೇಳ್ತಾರೆ, ಅವಳು ಹಿಂಗೆ ಹಾಸ್ಪಿಟ್ಲಿಗೆ ಮೆಟ್ಲತ್ಕೊಂಡು ಹೋಗ್ಬೇಕಾದ್ರೆ ಬಂದ್ಬಿಟ್ಲಂತೆ. ನಾನು ಒಳಗೆ ಇದ್ದಂತೆ, ನಾನು ಬರ್ಲೇ ಇಲ್ವಂತೆ. ಆಮೇಲೆ ಏನೋ ಒಂದು ಪುಷ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಬಂದಂತೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದೆ ನಾನು. ಹಾಗಾಗಿ 13 ನಿಮಿಷ ಲೇಟಾಗಿ ಕೊಡ್ದವ್ ನಾನು. ಇಲ್ಲ ಅಂದ್ರೂ ನಾನು ಅವಳು ಚಿಕ್ಕ ವಯಸ್ಸಿಂದ ಒಟ್ಟೊಟ್ಟಿಗೆ ಬೆಳೆದಿರೋದೆಲ್ಲ ಬರೀ ಒಟ್ಟಿಗೆ. ಬಹುಶಃ ಇವತ್ತಿಗೆ ನನಗೆ ತುಂಬಾ ಜನ ಹೆಂಗಸರು ಫ್ರೆಂಡ್ಸ್ ಇದಾರೆ ನಂಗೆ. ಸೊ ಅವರೆಲ್ಲರೂ ನನ್ನ ಜೊತೆ ಯಾಕೆ ತುಂಬಾ ಕಂಫರ್ಟಬಲ್ ಫೀಲ್ ಆಗ್ತಾರೆ ಅಥವಾ ಯಾರೇ ಆದ್ರು ಅಂದ್ರೆ ಅವರ ಭಾವನೆಗಳು ಗೊತ್ತು ನನಗೆ, ಅವರ ಕಷ್ಟಗಳು ಗೊತ್ತು, ಅವರ ತಿಂಗಳ ಏನ್ ಸಮಸ್ಯೆ ಇರುತ್ತೆ ಅನ್ನೋದು ಗೊತ್ತು, ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅಂತ ಗೊತ್ತು. ಅದು ನನ್ನ ಹೆಂಡತಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ಬರೀ ಅವ್ರ ಜೊತೆನೇ ಬೆಳೆದಿರುತ್ತೆ, ನಮ್ಮ ತಾಯಿ ನಮ್ಮ ಅಕ್ಕ. ಸೊ ಹಾಗಾಗಿ ನನಗೆ ಸ್ವಲ್ಪ ಹೆಂಗಸರ ಬಗ್ಗೆ ಜಾಸ್ತಿ ಗೊತ್ತು ಅಂತ ಹೇಳ್ಬೋದು. ಸೊ ನಾವಿಬ್ರು ಮಕ್ಕಳು, ನಮಗಿಂತ ಇನ್ನೊಂದು ಇತ್ತಂತೆ, ಹೋಗ್ಬಿಡ್ತಂತೆ, ಅದು ನಾವು ನೋಡಿಲ್ಲ ಅವಳ. ಸೊ 2ನೇ ಕ್ಲಾಸಲ್ಲಿ ನಮ್ಮ ಅಪ್ಪ ಅಮ್ಮ ಬೇರೆ ಆದರು. ಅವ್ರಿಗೆ ಅವ್ರದ್ದೇ ಆದ ಕಾರಣಗಳಿತ್ತು. ನಾವು ಕೇಳೋಕ್ಕೂ ಹೋಗಲ್ಲ, ಗೊತ್ತು ಬಟ್ ಹೇಳೋಕ್ಕೂ ಹೋಗಲ್ಲ. ಯಾಕೆಂದರೆ ಅದು ಅವ್ರಿಗೆ ಬಿಟ್ಟಿದ್ದದು. ಆ್ಯಂಡ್ ನಾನು ಸಪೋರ್ಟ್ ಮಾಡ್ತೀನಿ ಅದನ್ನು. ಆ್ಯಕ್ಚುಲಿ ಏನು ನೀವು ಅನ್ಕೋಬೋದು, ಏನಪ್ಪ ಇವನು ಡಿವೋರ್ಸನ್ನು ಸಪೋರ್ಟ್ ಮಾಡ್ತಾನೆ ಅಂದರೆ, ಕೆಲವೊಂದು ಸಂಬಂಧಗಳು ತ್ಯಾಪೆ ಹಾಕಿದ್ರೆ ಉಳ್ಕೊಳ್ಳೋ ಸಾಧ್ಯತೆಗಳಿದೆ. ಕೆಲವೊಂದು ಗಾಯಗಳು ಅಷ್ಟೇ, ಬ್ಯಾಂಡೇಡ್ ಹಾಕಿದ್ರೆ ತಿರ್ಗಾ ಹೀಲ್ ಆಗುತ್ತೆ, ಸ್ವಲ್ಪ ಒಣಗುತ್ತೆ, ಸ್ವಲ್ಪ ಇದಾಗುತ್ತೆ. ಆಮೇಲೆ ನಾವೇ ನೋಡಿದಾಗ ಎಲ್ಲಪ್ಪ ಎಲ್ಲಾಗಿತ್ತು ಗಾಯ ಅಂತ, ಅಷ್ಟು ಚೆನ್ನಾಗಿ ಚರ್ಮ ಬೆಳೆದೋಗುತ್ತೆ. ಸಂಬಂಧ ಅನ್ನೋದು ಹಾಗೆ, ಕೆಲವೊಂದು ಬಿರುಕು ಬಿಡುತ್ತೆ ಬಟ್ ಸೇರ್ಕೊಂಡ್ಬಿಡುತ್ತೆ. ಆದರೆ ಈ ಕೆಲವೊಂದು ಸಂಬಂಧಗಳು ಗಾಜು ಬಿರುಕಾದಂಗೆ. ನೀವು ಗಾಜು ಬಿರುಕಾದಾಗ ಸೇರಿಸಿದ್ರು ಕೂಡ ಅಂಟ್ಕೊಳ್ಳುತ್ತೆ, ಬಟ್ ಆ ಬಿರುಕು ಹಾಗೇ ಕಾಣ್ತಾ ಇರುತ್ತೆ. ಹಾಗಾಗಿ ಕೂಡದೇ ಇರೋ ಸಂಬಂಧ ಬಿಟ್ಟೋಗೋದೇ ಒಳ್ಳೇದು. ಯಾಕಂದ್ರೆ ತುಂಬಾ ಜನ ಹೇಳೋದು ಕೇಳಿದ್ದೀನಿ ನಾನು. ಎಷ್ಟೊಂದು ಜನ ದೊಡ್ಡವ್ರ ಮನೆಗೆ ಹೋದಾಗ, ಏನು ಹೆಂಗಿದ್ರಿ, ಚೆನ್ನಾಗಿದ್ದೀರಾ, ಮಕ್ಕಳಿಗೋಸ್ಕರ ಬದುಕ್ತಾ ಇದೀವಿ, ಏನ್ ಮಾಡೋದು, ದೇವ್ರು ಇಟ್ಟಿದ್ದಾನೆ, ಯಾವಾಗ ಕರ್ಕೋತಾನೋ ಏನೋ, ಈ ಕಡೆ ಮಕ್ಕಳು ಇಲ್ಲ, ಈ ಕಡೆ ಗಂಡನೂ ಇಲ್ಲ, ಏನೋ ಹಿಂಗಂತ ಇರ್ತಾರೆ, ಸುಮ್ಮನೆ ಕಯ್ಯ ಭಯ ಅಂತ ಇರ್ತಾರೆ. ಅದ್ರ ಬದಲು ಆಗಲ್ಲ ಕಣಮ್ಮ, ನಿಂಗೊಂದು ದೊಡ್ಡ ತಾಂಬೂಲ ಇಟ್ಬಿಟ್ಟು ಹೋಯ್ತಾರಮ್ಮ ನೀನು ಅಂತ ಅವ್ರು ಹೋಗಿ, ಆಯ್ತು ಗುರು ನೀನು ಹೋಗಪ್ಪ ನೆಮ್ಮದಿಯಾಗಿರ್ತೀನಿ ಅಂತ. ನಿಜ ಹೇಳ್ತೀನಿ, ಹ್ಞೂ ಕಣಪ್ಪ ಸತ್ಯ ಅಂತ ನೋಡಿ. ನಮ್ಮ ನಾಯಿ ಹೇಳ್ತಾ ಇದೆ, ನಿನಗೆ ಇನ್ನೂ ಜೋಡಿ ಹುಡುಕಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ, ಸುಮ್ಮನಿರು. ಸೊ ನಮ್ಮ ತಾಯಿನೂ ಆರಾಮಾಗಿದ್ದಾರೆ, ನಮ್ಮ ತಂದೆ ಆರಾಮಾಗಿದ್ದಾರೆ. ಸೊ ಒಂಥರ ನಮ್ಮ ಬಟ್ಟಿ. ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂದರೆ, ತುಂಬ ಜನ ಈ ಮಾತು ಕೇಳಿದ್ರೆ ನಮ್ಮ ತಾಯಿಗೆ ಯಾವಾಗಲೂ ಬೇಜಾರಾಗುತ್ತೆ. ಬಟ್ ನಮ್ಮ ತಾಯಿ ಒಬ್ಬರ ಮುಖ ನೋಡ್ಕೊಂಡು ನಾನು ಬೇರೆಯವ್ರೆಲ್ಲರಿಗೂ ಒಂದು ಸಂದೇಶ ಕೊಡೋದನ್ನು ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಭಾಳಷ್ಟು ಜನ ಪೇರೆಂಟ್ಸನ್ನು ನಾನು ಕೇಳ್ಕೊತೀನಿ, ಮದುವೆ ಆಗಿದ್ದೀರಾ? ಹೌದು. ಕೆಲವರು ಮನೇಲಿ ನೋಡಿ ಮಾಡಿ ಮದುವೆ ಆಗಿರ್ತೀರ, ಇನ್ನು ಕೆಲವರು ಆಕಸ್ಮಿಕವಾಗಿ ಮದುವೆ ಆಗಿರ್ತೀರ, ಇನ್ನು ಕೆಲವರು ಶೋಕಿಗೆ ಮದುವೆ ಆಗಿರ್ತೀರ. ನಿಜ, ಇನ್ನೊಂದು ಕೆಟ್ಟದೊಂದು ಕ್ಯಾಟಗರಿ ಇದೆ, ತೀಟೆ ತೀರಿಸ್ಕೊಳಕ್ಕೆ ಮದುವೆ ಆಗಿರ್ತೀರ. ಏನಾದರೂ ಆಗಿ ನಿಮ್ಮ ತೇವಳು ನಿಮ್ಮ ತೀಟೆ. ಆದರೆ ಮಕ್ಕಳು ಅಂತ ಮಾಡಿಕೊಂಡ್ರೆ ಅವ್ರನ್ನ ಹಡಿಯೋದಷ್ಟೇ ಅಲ್ಲ, ಹೆತ್ತು ಹೊತ್ತು ಲಾಲನೆ ಪಾಲನೆ ಮಾಡಿ ಅವರ ಒಂದು ಸಮಾಜದಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ತನಕ ಸಾಕು ಯೋಗ್ಯತೆ ಇದೆಯಾ? ಮಕ್ಳು ಮಾಡ್ಕೊಳ್ಳಿ. ಇಲ್ವಾ ಸುಮ್ಮನೆ ಬಿಟ್ಬಿಡಿ. ಸೊ ಸುಮ್ಮನೆ ಹಡ್ದು ಬಿಡೋದು, ಆಮೇಲೆ ಏನೋ ಆಗ್ಬಿಟ್ವು, ನಮ್ಮ ಕೈಲಿ ಇರ್ಲಿಲ್ಲ, ಎಲ್ಲ ದೇವ್ರ ಕೈಲಿ. ಏನ್ ದೇವ್ರ ಕೈಲಿ ಇರ್ತದ? ಇವ್ರ ತಾನೇ ಮಾಡ್ಕೊಂಡಿರೋದು. ಸೊ ದಯವಿಟ್ಟು ಅದನ್ನ ಮಾಡಬೇಡಿ. ಬಟ್ ಈ ನಡುವೆ ಒಂದು ಸ್ವಲ್ಪ ಚೆನ್ನಾಗಿದೆ, ಅವ್ರವ್ರು ಬೇರೆ ಆದ್ರೂ ಕೂಡ. ಯಾಕೆ ನನಗೆ ತುಂಬಾ ಕ್ಲೋಸ್ ಸರ್ಕಲ್ ಅಲ್ಲಿ ಸ್ನೇಹಿತರೆಲ್ಲ ಡಿವೋರ್ಸ್ಗಳಾಗಿರೋದಿದೆ. ಬಟ್ ಏನಂದ್ರೆ ಮಕ್ಳಿಗೆ ಅನ್ಯಾಯ ಆಗಿಲ್ಲ. ವೀಕೆಂಡಲ್ಲಿ ತಂದೆ ಜೊತೆ, ವೀಕ್ ಡೇ ತಾಯಿ ಜೊತೆ, ಈ ಥರ ಎಲ್ಲ ಅವಾಗ ಏನಾಗುತ್ತೆ, ಮಕ್ಕಳಿಗೆ ಎರಡೂ ಕಡೆ ಪ್ರೀತಿ ಸಿಗುತ್ತೆ. ಆಮೇಲೆ ನಮಗೆ ಅದು ಸಿಕ್ಕಲೇ ಇಲ್ಲ, ಹುಡ್ದಾಗಿಂದ ಸಿಕ್ಕಲಿಲ್ಲ. ಇವಾಗ ಇಷ್ಟು ವರ್ಷ ಆದಮೇಲೆ ಹೇಳಿದ್ರೆ ಅದೊಂಥರ ಕೇಳಿದವ್ರಿಗೆ ನಗೆಪಾಟ್ಲಾಗ್ಬೋದು. ಬಟ್ ಇರೋ ಸತ್ಯ ಅದು. ನನ್ನ ಥರ ಯಾರ್ಯಾರು ಅನುಭವಿಸಿದ್ರೆ ಅವ್ರೆಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ತಾಯಿ ಕಷ್ಟ ತಾಯಿಗಿತ್ತು. ಒಂದು ಒಂಟಿ ಹೆಣ್ಸಾಗಿ ಕೆಲ್ಸಕ್ಕೂ ಹೋಗಿ ಮನೇಲೂ ದುಡ್ಕೊಂಡು ನಮ್ಮನ್ನೂ ಸಾಕಿ, ನಾನು ಅವ್ರ ಬಗ್ಗೆ ಏನೂ ಕಮೆಂಟ್ ಮಾಡಲ್ಲ. ಯಾಕಂದರೆ ಅವ್ರ ಕಷ್ಟ ಅವ್ರು ಪಟ್ಟಿದ್ದಾರೆ, ನಮಗೆ ಅನ್ನ ಬಟ್ಟೆ ನೀರೆಲ್ಲ ಹಾಕಿ ಸಾಕಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ
ಶಾಲೆಯಲ್ಲಿದ್ದಾಗ ಬೇರೆಯವ್ರ ಪೇರೆಂಟ್ಸ್ ಎಲ್ಲ ಬಂದಾಗ, ಬೇರೆಯವ್ರ ತಂದೆಗಳೆಲ್ಲ ಮಕ್ಕಳನ್ನ ಟ್ರಿಪ್ ಕರ್ಕೊಂಡು ಹೋದಾಗ, ಈ ಪೇರೆಂಟ್ಸ್ ಮೀಟಿಂಗ್ ಅಂತ ಇದ್ದಾಗ ತಂದೆ ಬಂದಾಗ, ಮತ್ತು ಈ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇರುತ್ತೆ, ನಾನು ನಮ್ಮ ತಂದೆ ಜೊತೆ ಗಾಡೀಲಿ ಕೂತ್ಕೊಂಡು ಮುಂದಕ್ಕೆ ಹೋಗಬೇಕು, ಆ ಮುಂದೆ ಕೂತ್ಕೊಂಡು ಹೋಗೋದು, ಆ ಹಿಂದೆ ಸೊಂಟ ಇಟ್ಕೊಂಡು ಹೋಗೋದು, ಇವೆಲ್ಲ ಸಾಕಷ್ಟು ಆಸೆಗಳು, ಕನಸುಗಳು. ಮತ್ತು ನಮ್ಮ ಕರ್ಮಕ್ಕೆ ಒಂದಷ್ಟು ಸಿನಿಮಾಗಳಲ್ಲಿ ಬರೀ ಇದೇ ಬರ್ತವೆ, ತಂದೆ ಮಗನ ಪ್ರೀತಿನೇ ಬಂದು ಸಾಯತ್ತೆ. ಬೇರೆ ಟೈಮಲ್ಲಿ ನಾವು ಕಾಣೋದೇ ಇಲ್ಲ ಅದು. ನಾನು ಟಿ ವಿ ಹಾಕ್ದಾಗ ಮಾತ್ರ ತಂದೆ ಮಗ ಪ್ರೀತಿ. ನಾನು ಯಾವುದೇ ಇದು ನಾನು ಹಾಕ್ದಾಗಲೇ ಬರ್ತದಲ್ಲ, ಇದು ತುಂಬ ನಂದ್ಕೋತಾ ಇದ್ದೆ. ನಮ್ಮ ಜೀವನದಲ್ಲಿ ಯಾಕಪ್ಪ ಹಿಂಗಿಲ್ಲ ಅಂತ ಸಾಕಷ್ಟು ಸಲ ಕೇಳ್ತಾ ಇದ್ದೆ ನಮ್ಮ ತಾಯಿನ. ಅಟ್ಲೀಸ್ಟ್ ಬದುಕಿಯಾರ ಸತ್ಯಾರ ಹೇಳು, ಯಾರನ್ನ ಕೇಳೋದಾಗಿಲ್ಲ ನಮ್ಮ ತಂದೆ ಹೋಗ್ಬಿಟ್ರು ಅಂತ ಹೇಳ್ತೀನಿ ಅಂತ. ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳೋರು, ನಿಮ್ಗೇನು ಗೊತ್ತಾಗುತ್ತೆ ನನ್ನ ಕಷ್ಟ ಹಂಗೆ ಹಿಂಗೆ ಅದು ಇದು ಅಂತ. ಸರಿ, ಆಮೇಲೆ ಅದನ್ನು ಕೇಳೋದು ಬಿಟ್ಬಿಟ್ಟೆ ನಾನು. ಯಾಕೆ ಬೇಕು ಸುಮ್ಮನೆ ಬಿಟ್ಟಾಕಪ್ಪ ಅಂತ. ನಂಗೆ ಯಾರು ಗೊತ್ತಿಲ್ಲ, ಬಿಟ್ಬಿಡಿ ಸರ್, ನಾವು ಹೋಗ್ತೀವಿ ಸರ್. ಯಾವುದೇ ಸಂಬಂಧಕ್ಕಾಗ್ಲಿ ಯಾವುದೇ ವಿಚಾರಕ್ಕಾಗ್ಲಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನೀವು ಧೃತಿಗೆಡಬೇಡಿ, ಮನಸ್ಸನ್ನ ಕುಗ್ಗಿಸ್ಕೋಬೇಡಿ. ನೀವು ಬಲವಾದ ನಂಬಿಕೆ ಇದ್ರೆ ನೀವು ಏನ್ ಅನ್ಕೊಂತೀರೋ ಅದು ಆಗುತ್ತೆ. ಇಫ್ ಯು ಮ್ಯಾನಿಫೆಸ್ಟ್ ಇಟ್ ವಿಲ್ ಹ್ಯಾಪನ್. ನಾನು ತುಂಬ ನಂಬ್ತೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ. ನನಗೇನಾದ್ರು ಒಂದು ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ಕನಸಲ್ಲಿ ಎದ್ದಾಗ, ನಿಂತಾಗ, ಕೂತಾಗ, ಮಲಗಿದಾಗ ಯೋಚನೆ ಮಾಡ್ತಾನೆ ಇರ್ತೀನಿ. ಅದಕ್ಕೊಂದು ಮುದ್ರೆ ಅಂತ ಇದೆ ಗೊತ್ತಾ ನಿಮಗೆ? ದಿಸ್ ಇಸ್ ದಟ್ ಮುದ್ರೆ. ಇದಕ್ಕೆ ಮುದ್ರೆ, ಇದು ಏನು ಅಂದರೆ ನಿಮ್ಮ ವಿಶ್ ಪೂರೈಸ್ಕೊಳ್ಳೋಂಥ ಮುದ್ರೆ ಇದು. ಇದನ್ನು ನೀವೇನೋ ಕೇಳ್ಕೊಬೇಕಾದ್ರೆ ಈ ಮುದ್ರೆ ಇಟ್ಕೊಂಡು ಕೇಳಿದಾಗ ಅದು ಎನ್ಹ್ಯಾನ್ಸ್ ಆಗುತ್ತೆ, ಅಂದರೆ ದುಪ್ಪಟ್ಟಾಗತ್ತೆ, ಅದು ಬೇಗ ಸಿಗುತ್ತೆ ಅಂತ. ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ, ನನ್ನ ನಂಬಿಕೆನೇ ನನ್ನ ದೇವರು. ಸೊ ಹಾಗಾಗಿ ನಾನು ಯಾವಾಗಲೂ ಅನ್ಕೊಂತ ಇದ್ದೆ, ಸಿಗಬೇಕು, ಎಲ್ಲಿದ್ದಾನೆ ಈ ಮನುಷ್ಯ, ಎಲ್ಲಿದ್ದಾನೆ ವ್ಯಕ್ತಿ, ಹೇಗೆ ಕಾಣ್ತಾರೆ ಇವರು ಅಂತ. ಎಷ್ಟು ಆಕಸ್ಮಿಕವಾಗಿ ನಡೀತು ಅಂದ್ರೆ ನನ್ನ ಜೀವನನೇ ಫಿಲ್ಮಿ ಆಗಿತ್ತು ಒಂಥರ. ಎಲ್ಲೋ ಫೇಸ್ಬುಕ್ಕಲ್ಲಿ ನಾನು ನಮ್ಮ ಅಪ್ಪನ ಹುಡುಕ್ತಾ ಇದ್ದೆ, ಸೈಮಲ್ಟೇನಿಯಸ್ಲಿ ನಮ್ಮ ಅಪ್ಪನೂ ಫೇಸ್ಬುಕ್ಕಲ್ಲಿ ನನ್ನನ್ನು ಹುಡುಕ್ತಾ ಇದ್ರಂತೆ. ಅವ್ರು ಯಾವುದೋ ಒಬ್ಬ ಸೇಮ್ ನಿರಂಜನ್ ದೇಶಪಾಂಡೆ ಅಂತಲೇ ಹಾಕಿದ್ರೆ ಯಾರೋ ಒಬ್ಬ ಬಂದ್ಬಿಟ್ನಂತೆ. ನಮ್ಮ ಅಪ್ಪಂಗೆ ಗೊತ್ತಿಲ್ವ ನಾನು ದೊಡ್ಡವನ ಮೇಲೆ ಹೆಂಗಿದ್ದೀನಿ ಅಂತ, ಸಣ್ಣ ವಯಸ್ಸಲ್ಲಿ ನೋಡಿರೋದು. ಮೋಸ್ಟ್ಲಿ ಹಿಂಗೆ ಕಾಣ್ಬೋದೇನೋ ಅಂತ ಅವರು ಬೇಟ ಅಂತ ಮೆಸೇಜ್ ಮಾಡ್ತಾ ಇದ್ರಂತೆ. ನನ್ನ ಕರ್ಮಕ್ಕೆ ಆ ಹುಡುಗಂಗೆ ಅವರಪ್ಪ ಸತ್ತೋಗಿದ್ರಂತೆ. ಅವ್ನು ಮೋಸ್ಟ್ಲಿ ಸತ್ತೋಗಿರೋ ಕಳೆದೋಗಿದ್ರು ಅದೇನೋ ಹೇಳಿದ್ರು ನಮ್ಮಪ್ಪ. ಅವ್ನು ಮೋಸ್ಟ್ಲಿ ಇವನು ಅನ್ಕೊಂಡು ನೀನು ನಮ್ಮಪ್ಪ ಅಂತ ಅವನು ಮೆಸೇಜ್ ಮಾಡ್ತಾ ಇದ್ದಂತೆ. ನಮ್ಮಪ್ಪ ಅಲ್ಲಿಗೆ ಮಗ ಸಿಗ್ದ ಅಂತ ಖುಷಿಯಾಗಿದ್ರಂತೆ. ಆಮೇಲೆ ಯಾವಾಗಲೂ ಹೇಳಿದ್ರಂತೆ ಯಾರೋ ಟಿ ವಿ ನೋಡಿದಾಗ, ಇಲ್ಲ ರೀ ಅವ್ರ ತಾಯೆಲ್ಲ ತೋರಿಸಿದ್ರು ನೋಡಿ ನಿಮ್ಮ ಮಗ ಅವನು ಅಂತ. ಹೌದಾ ಅಂತ. ಸಮಯ ಸಂದರ್ಭ ಹೆಂಗೆ ಕೂಡಿ ಬಂದಿದೆ ಅಂದರೆ ನಮ್ಮ ತಾಯಿ ಮನೆ ಚೇಂಜ್ ಮಾಡಿದ್ರು, ಅವಾಗ ಸ್ವಂತ ಮನೆ ಕಟ್ಸಿದ್ವಿ ಅವಾಗ. ಸೊ ಸಿಲಿಂಡರ್ ಚೇಂಜ್ಗೆ ನಮ್ಮ ಅಪ್ಪನ ಹೆಸರಲ್ಲಿತ್ತು ಗ್ಯಾಸ್, ಅದು ಚೇಂಜ್ ಆಗಕ್ಕೆ ಹಳೇದು ಯಾರ್ದಿದೆಯೋ ಅವರೇ ಬಂದು ಸೈನ್ ಹಾಕಬೇಕು ಅಂತ ಬಂತು. ನಮ್ಮಮ್ಮ ಫೋನ್ ಮಾಡಿದ್ದಾರೆ ನಮ್ಮ ಅಪ್ಪಂಗೆ ಎಷ್ಟೋ ವರ್ಷಗಳಾದ್ಮೇಲೆ, ಈ ಥರ ಸಿಲಿಂಡರ್ ಚೇಂಜ್ ಆಗಬೇಕು, ಬಂದು ಒಂದು ಸೈನ್ ಹಾಕಿ ಹೋಗಿ ಅಂತ. ನಮ್ಮಪ್ಪ ಡೈರೆಕ್ಟಾಗಿ ಒಂದು ಕ್ವಶನ್ ಹಾಕ್ಯಾರ, ಮಕ್ಕಳ ನಂಬರ್ ಕೊಡು ನಾನು ಸೈನ್ ಹಾಕ್ತೀನಿ ಅಂತ. ನಮ್ಮಮ್ಮಂಗೆ ವಿಧಿ ಇಲ್ಲ ಅವಾಗ. ಸರಿ ಆಯ್ತು, ಹಾಳಾಗೋಗ್ಲಿ, ಏನು ಇವಾಗ ಹೆಂಗಿರೋ ನಾನು ಮನೆ ಬಿಟ್ಟು ಬಂದುಬಿಟ್ಟಿದ್ದೆ. ಏನು ಅವರು ಏನು ನನ್ನ ಕೈಲಿಲ್ಲ, ನಿನ್ನ ರಕ್ತನೇ ಹಂಚ್ಕೊಂಡು ಹುಟ್ಟಿಯೇ ಮುಂದೆ ಒಂದೊಂದು ಥರ ಆಡ್ತವೆ, ಸೊ ನೀವು ಏನು ತಗೊಂಡು ಹಿಂಗೆ ಹಾಳಾಗೋಗಿ ಅಂತ ಕೊಟ್ಬಿಟ್ಯಾರ. ನಾನು FM ಅಲ್ಲಿ ಇದ್ದೆ ಅವಾಗ. ನಾನು ದಿನ ಬೆಳಗಾದ್ರೆ ಯಾರ ಹತ್ರನೂ ಮಾತಾಡ್ತಾ ಇರ್ತೀನಿ, ಪ್ರ್ಯಾಂಕ್ ಮಾಡ್ತಾ ಇರ್ತೀನಿ, ಯಾರೊಬ್ಬ ಲವ್ ಮಾಡಿರೋನು ಅವ್ರನ್ನ ಒಂದು ಮಾಡ್ತಾ ಇರ್ತೀನಿ, ಬಿಟ್ಟು ಹೋಗಿರೋನು ಒಂದು ಮಾಡ್ತಾ ಇರ್ತೀನಿ, ಯಾರೋ ಸಾವಿನ ದೌಡೆಯಲ್ಲಿರೋನು ಅವ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಸೇರಿಸ್ತೆ. ಸೊ ಈ ಥರ ನಾನು ಏನೋ ಮಾತಾಡ್ತಾ ಇದ್ದೆ. ಒಂದಿನ ನನಗೆ ಒಂದು ಕಾಲ್ ಬಂತು, ಅನ್ನೋನ್ ನಂಬರ್. ಎತ್ಬಿಟ್ಟು ಯಾರು ಮಾತಾಡೋದು ಅಂದೆ, APPA ಅಂದರು. ನಂಗೆ ಸಡನ್ನಾಗಿ ಅದು ಏನೋ ಒಂದು ಗೊತ್ತಾಗಿಲ್ಲ. ಹೀಗೇನು ಕರೆಕ್ಟಾಗಿ ಹೇಳ್ರಿ ಅಂದೆ. ನಾನು ಅಪ್ಪ ಮಾತಾಡೋದು. ನಾನು ನಮ್ಮ ಹುಡುಗರು ಮಾಡೋಕ್ಕೆ ಕೆಲಸ ಇಲ್ಲರೂ ತುಂಬ ಜನ ಇದ್ದಾರೆ. ಸರಿ ಕಣಪ್ಪ ಹೇಳು, ನಾನು ನಿಮ್ಮ ತಾತ ಮಾತಾಡೋದು ಅಂತ ನಾನು. ಅವ್ರು ಇಲ್ಲಪ್ಪ ನಾನು ನಿಜವಲ್ಲ ನಿಮ್ಮ ಅಪ್ಪ, ನಾನು ನಿಮ್ಮ ತಾತನೇ ಮಾತಾಡು ಅಂತ ನಾನು. ನನಗೆ ಹೆಂಗೆ ಕನ್ಸಲ್ಲ ಅನ್ನೋದು ಹೆಂಗೆ ಬರುತ್ತೆ, ನಮ್ಮ ಅಪ್ಪ ನನಗೆ ಫೋನ್ ಮಾಡ್ತಾರೆ ಅಂತ. ಆಮೇಲೆ ನೀವು ಅಂತಾರಲ್ಲ ಗೊತ್ತಾ, ಅದೇನೋ ಒಂಥರ ಗಾಳಿ ಬಂದಂಗೆ ಆಗುತ್ತೆ, ಎಲೆ ಉದುರ್ದಂಗೆ ಆಗುತ್ತೆ, ಅದೆಲ್ಲೋ ದೇವಸ್ಥಾನದ ಗಂಟೆ ಬರ್ಸ್ದಂಗೆ ಆಗುತ್ತೆ, ಹಿಂಗೆಲ್ಲ. ಸಮುದ್ರದ ಬಂಡೆ ಮೇಲೆ ಜರ್ರಂತ ನೀರು ಬರುತ್ತೆ, ಸಡನ್ನಾಗಿ ಮಳೆ ಬರುತ್ತೆ. ಈ ಥರ ಆಯ್ತು ರೀ ಅವತ್ತು ಕೋರ್ಮಂಗಲದಲ್ಲಿ ನಮ್ಮ ಆಫೀಸು. ಸಡನ್ನಾಗಿ ಎಲ್ಲ ಎಲೆಗಳೆಲ್ಲ ಉದುರ್ತಾ ಇದೆ, ಒಂಥರ ಗಾಳಿ ಬೀಸ್ತಾ ಇದೆ, ಮನ್ಸು ಯಾಕೋ ಒಂಥರ ಹಗುರ ಆಗ್ತಾ ಇದೆ, ಒಂದು ಕಡೆ ಭಾರ ಆಗ್ತಾ ಇದೆ, ಈ ವಾಯ್ಸ್ ಎಲ್ಲೋ ಕನೆಕ್ಟ್ ಆಗ್ತಾ ಇದೆ ಅಂತ ಈ ಥರ ನನಗೆ. ಆಮೇಲೆ ನಿಜವಾಗ್ಲೂ ಅಂದ್ಬಿಟ್ಟು ನಾನು ಕೇಳಿದೆ, ಎಲ್ಲಿದ್ದೀರಾ ನೀವು ಅಂದೆ. ಇಲ್ಲಪ್ಪ ನಾವು ಹುಟ್ಟಿದಾಗಿಂದ ಹುಬ್ಳಿಲಿದ್ದೀವಿ. ಅಡ್ರೆಸ್ ಹೇಳಿ ಅಂತ ಇಮ್ಮಿಡಿಯೇಟಾಗಿ ಅಲ್ಲಿ ಹೋದೆ. ನಾನು ನೋಡಿರೋದು ಯಾವುದೋ ನಮ್ಮಪ್ಪ ಅವಾಗ ಒಳ್ಳೆ ಹೀರೋ ಥರ ಇದ್ರು. ಫೋಟೋ ನೋಡಿದ್ದೀರಿ? ಫೋಟೋ ಅಲ್ಲ, ಜೊತೆಗೆ ಇದ್ವಲ್ಲ. ಓಕೆ, 2ನೇ ಕ್ಲಾಸ್ದಾಗ ನೆನಪಿದೆ ನನಗೆ, ಯಾಕೆಂದ್ರೆ ಅದು ಅಳಿಸೋಗ್ದಿರಂತ ನೆನಪದು. ಅಲ್ಲಿ ವಯಸ್ಸಾಗ್ಬಿಡಿದೆ ನಮ್ಮ ಅಪ್ಪಂಗೆ. ಈಸ್ 70 ಐ ಗೆಸ್. ದೊಪ್ಪಿಗೆ ಬೆಳ್ಳಗಿದ್ದಾರೆ, ಫುಲ್ ವೈಟ್ ಕೂದಲು. ಅದು ಬೆಳಗಿನ ಜಾವ, ರಾತ್ರಿ ಹತ್ತಿರದ ಬಸ್ಸು. ನಾನು ಬೆಳಗಿನ ಜಾವ ಹೋಗ್ಬಿಡ್ತೀನಿ, ಮಂಕಿ ಕ್ಯಾಪಲ್ಲಿ ಹಾಕೊಂಡು ನಿಂತ್ಬಿಟ್ಟಿದ್ದಾರೆ. ನಾನು ಬಸ್ ಇಳಿದವನು ನೋಡಿದೆ ವ್ಯಕ್ತಿನ, ನೋಡ್ಬಿಟ್ಟು ಯಾರೋ ಹಾಲು ಹಾಕೋರು ಬಂದಿರ್ಬೇಕು ಬೆಳಗ್ಗೆ ಅಂದ್ಕೊಂಡು ನಾನು ಮುಂದ್ಕೋಗ್ಬಿಟ್ಟಿದ್ದೀನಿ. ಯಾರು ಯಪ್ಪ ಮಂಕಿ ಕ್ಯಾಪ್ ಹಾಕೊಂಡು ಹಿಂಗೆ ನಿಂತ್ಬಿಟ್ಟವನಲ್ಲ ಬೆಳಗ್ಗೆ ಬಸ್ ನೋಡ್ಕೊಂಡು ಅಂತ. ವಾಪಸ್ ಫೋನ್ ಮಾಡಿದೆ, ಎಲ್ಲಿದ್ಯಪ್ಪ ಅಂದೆ. ಇಲ್ಲ ಮಂಕಿ ಕ್ಯಾಪ್ ಹಾಕೊಂಡು ನಿಂತೀನಿ ನೋಡಪ್ಪ ಅಂದರು. ಓ ಈ ಮನುಷ್ಯನೇ ನಮ್ಮ ತಂದೆನಾ ಅಂತ ತಿರುಗಿ ನೋಡಿ
ಆಮೇಲೆ ಹತ್ರ ಬಂದು ಮಾತಿಲ್ಲ ಕತೆ ಇಲ್ಲ, ಬರೀ ರೋಮಾಂಚನ. ಒಂದು 3-4 ನಿಮಿಷ ಅನ್ಕೋತೀನಿ, ಏನು ಮಾತಾಡಿಲ್ಲ ರೀ. ಈ 18 ವರ್ಷಗಳ ಒಂದು ವಿರಹ ವೇದನೆ ಅದು. ಗಂಡು ಹೆಣ್ಣು ಮಾತ್ರ ವಿರಹ ಅಲ್ಲ, ತಂದೆ ತಾಯಿನೂ ವಿರಹನೇ ಅದು. ಕಳ್ಕೊಂಡಿದ್ದು ನನಗೆ ಗೊತ್ತು ಆ ಪೇಯ್ನು. ಸಿಕ್ಕಿರೋದು ಎಂಜಾಯ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನನಗೆ ಆ ಕ್ಷಣ ನಂಬೋಕ್ಕಾಗ್ತಿಲ್ಲ. ನನಗೆ ಸಿಕ್ಬಿಟ್ರಲ್ಲ ಗುರು ನಮ್ಮಪ್ಪ, ಇದು ಯಾವುದೋ ಒಂಥರ ಹೊಂದಿಸಿ ಬರೀರಿ ಆದಂಗೆ ಆಯಿತು. ಎಲ್ಲೆಲ್ಲೋ ಹೊಂದಾಣಿಕೆ ತಗೊಂಡು ಹಿಂಗೆ ಹೋಗ್ತಾಯಿದೆ, ಅದು ಬಂದು ಹಿಂಗೆ ಸೇರ್ಕೊಂಡ್ಬಿಡ್ತಲ್ಲ. ಸುಮ್ಮನೆ ನೋಡ್ತಾ ಇದ್ದೆ. ಆಮೇಲೆ ಆಯಿತು ನಡೀರಿ ಮನೆಗೆ ಹೋಗೋಣ ಅಂದೆ. ಅಲ್ಲಿ ಮನೆಗೆ ಹೋದರೆ ಫುಲ್ಲು ಮಾಣಿಕ್ಯ ಆ ಥರ ಫುಲ್ಲು ನಮ್ಮ ಅಜ್ಜಿ ತಾತ ಅವರು ಇವರು ನಮ್ಮ ಅಪ್ಪನ ತಂಗಿ ಅವರು ಎಲ್ಲ ಇದ್ದಾರೆ. ಏನು ಎಲ್ಲ ಕಣ್ಣೀರು ಹಾಕ್ತಾಯಿದ್ದಾರೆ. ನನ್ನ ಮಗ ಬಂದಿದ್ದ ನೋಡು ಅನ್ನೋ ರೇಂಜಲ್ಲಿ ಬಿಲ್ಡಪ್ ಬೇರೆ. ಅವರೆಲ್ಲ ಹತ್ಕೊಂಡು ಅಯ್ಯೋ ಸಿಗ್ತಿಲ್ಲಪ್ಪ ಅಂತ ಅವ್ರು ಬೇರೆ. ನನಗೆ ಯಾವತ್ತೂ ಅಳದೇ ಇರೋನು ಅವತ್ತು ಕಣ್ಣಲ್ಲಿ ನೀರು ಹಂಗೆ ಬರ್ತಾ ಇದೆ. ಚೆನ್ನಾಗಿತ್ತು ಆ ಸೀನು. ಅದಕ್ಕೆ ಹೇಳೋದು, ಜೀವನದಲ್ಲಿ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ದೇವ್ರೂ ಅಷ್ಟೇ, ಇದೇ ಕೊಡು ಅಂತಲೂ ಕೇಳ್ಕೊಳ್ಳಲ್ಲ. ಏನೋ ಮಾಡ್ತಿದ್ಯಲ್ಲಪ್ಪ, ಒಳ್ಳೇದಾಗಲಿ ಬಿಡಪ್ಪ, ಒಳ್ಳೇದಾದ್ರೆ ಸಾಕು ನಂಗೆ ಏನು ಕೇಳ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನಾವೇ ಕೇಳ್ಕೊಂಡಾಗ ಇದನ್ನೇ ಬೇಕು ಅಂತ ಕೇಳ್ಕೊಂಡ್ಬಿಟ್ಟಿರ್ತೀವಿ. ಕೇಳ್ಕೊಂಡು ಗೊತ್ತಿಲ್ಲದ ಸಿಕ್ಕಿರೋದು ಇದು. ನಾನು ಏನು ನಮ್ಮಪ್ಪನ ಸೇರ್ಸಪ್ಪ ಅಂತ ಕೇಳ್ಕೊಂಡಿರ್ಬೋದು. ಈ ಥರ ಸಿಕ್ಕಿ ನಮ್ಮಪ್ಪ ಸಿಗೋದಲ್ಲದೆ ಆ ಇಡೀ ಹುಬ್ಳಿ ಕಡೆ ಕಂಪ್ಲೀಟ್ ಒಂದು ಕಾಂದಾನೇ ಸಿಕ್ಕಿ, ಇದು ಕನಸಲ್ಲೂ ಮನಸ್ಸಲ್ಲೂ ಅನಿಸ್ಕೊಳ್ದೇ ಇರೋದು ಅದು ಆಯಿತು. ಅವತ್ತಿಂದ ಆಚೆಗೆ ನಾವು ನನ್ನಪ್ಪ ತುಂಬ ಚೆನ್ನಾಗಿದ್ದೀವಿ. ಅವಾಗವಾಗ ಫೋನ್ ಮಾಡ್ತಾ ಇರ್ತಾರೆ. ಬೆಂಗಳೂರಲ್ಲಿ ಒಂದು ಮನೆಯೂ ತೊಗೊಂಡಾಗಿದೆ. ಸೊ ಅವಾಗವಾಗ ಅಲ್ಲೂ ಬರ್ತಾ ಇರ್ತಾರೆ. ಸೊ ನಮ್ಮ ತಾತ 100 ವರ್ಷ ಇವಾಗ ರೀಸೆಂಟಾಗಿ ಹೋದರು ಪಾಪ. ಅವ್ರದ್ದೇ ಆ ಚೇರ್ ಅಲ್ಲೊಂದಿದೆ, 80 ವರ್ಷ ಅಂತ ಹೇಳೋನಲ್ಲ, ಆ ಚೇರ್ಗೆ 80 ವರ್ಷ. ನನಗೆ ನನ್ನ ಮನೆಯಿಂದ ಅಂತ ಸಿಕ್ಕಿರೋ ಆಸ್ತಿ ಅದೊಂದೇ, ನಮ್ಮ ಅಪ್ಪನಿಂದ ನಮ್ಮ ಅಮ್ಮನಿಂದ ಸಿಕ್ಕಿರೋದು ಅಂದ್ರೆ ಅದೊಂದೇ. ಸೊ ಆ ನೆನಪುಗಳು. ನಾನು ನೋಡಿದಿರೋ 10 ಜನ ನೋಡ್ಡಾನೆ, ನಾನು ಹೊಡೆದಿರೋ 10 ಜನ 10 ಅಲ್ಲ ಕಡಿಮೆ 10. ನಮ್ಮ ತಾತ ಪ್ರಿನ್ಸಿಪಲ್ ಆಗಿದ್ದವ್ರಲ್ಲಿ ಹುಬ್ಳಿಲಿ. ತುಂಬಾ ಒಳ್ಳೆ ಹೆಸರಿದೆ ಅವ್ರಿಗೆ, BA ದೇಶಪಾಂಡೆ ಅಂತ. ಸುಧಾಮೂರ್ತಿ ಅವರು ನಮ್ಮ ತಾತನ ಸ್ಟೂಡೆಂಟ್. ಸುಧಾಮೂರ್ತಿ ಅವರು ಒಂದ್ಸಲಿ ಕರೆಸಿ ಮೀಟ್ ಕೂಡ ಆಗಿದ್ರು ನಮ್ಮ ತಾತನ. ಅವ್ರಿಗೆ ಸಾಯೋ ಕಾಲ 99 ವರ್ಷದಲ್ಲೂ ಅವ್ರಿಗೆ ಸನ್ಮಾನ ಎಲ್ಲ ಮಾಡ್ತಿದ್ರು. ಹಳೆ ಸ್ಟೂಡೆಂಟ್ಸ್ ಎಲ್ಲ ಬಂದು, ಆ ಹಳೆ ಸ್ಟೂಡೆಂಟ್ಸ್ ನೋಡಿದ್ರೆ ನನಗೆ ಗಾಬರಿ ಆಗೋದು. ಅವರೇ ಹಿಂಗೆ ಕೋಲ್ ಇಟ್ಕೊಂಡ್ ಬರೋರು. ಅವ್ರು ಬಂದು ನಮ್ಮ ತಾತಂಗೆ ಸನ್ಮಾನ ಮಾಡಿ ಹೋಗೋದು ಹುಬ್ಳಿಲಿ. ಸೊ ಖುಷಿ ಆಯಿತು, ಪರವಾಗಿಲ್ವೇ ಇಂಥ ಒಂದು ಒಳ್ಳೆ ಪರಂಪರೆಯಲ್ಲಿ ನಾನು ಬಂದೀನಿ ಅಂತ. ಇಂಗ್ಲೀಷ್ ಮಾಸ್ತರು ನಮ್ಮ ತಾತ. ಆ ಕಾಲದಿಂದ ಇಂಗ್ಲೀಷು. ಇಡೀ ಹುಬ್ಳಿಗೆ ಏನೋ ಸ್ಕೂಲ್ ಹೇಳ್ತಾರೆ, ಎಂಥದೋ ಗರ್ಲ್ಸ್ ಹೈಸ್ಕೂಲ್, ಅದಕ್ಕೆ ನಮ್ಮ ತಾತ ಪ್ರಿನ್ಸಿಪಲ್ಲು. ಅಲ್ಲಿ ಸುಧಾಮೂರ್ತಿ ಅವ್ರ ಸ್ಟೂಡೆಂಟು. ಆ ಥರ ಎಷ್ಟೋ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಅಲ್ಲಿಂದ ಪಾಸ್ ಆದವರೆಲ್ಲ ಇದ್ದಾರೆ. ಎಷ್ಟೊಂದು ಜನ ನಂಗೆ ಇನ್ಸ್ಟಾಗ್ರಾಮಲ್ಲಿ ಇಂಥವ್ರ ಮೊಮ್ಮಗನ ನೀವು ಅಂತೆಲ್ಲ ಕೇಳಿ ನನಗೆ ಹೇಳಿದ್ದುಂಟು. ನನಗೇನೊಂದು ಸಂತೋಷ ಅಂದರೆ ಕಡೆಗಾಲದಲ್ಲಿ ನಾನು ಇದ್ದೆ ಅವ್ರ ಜೊತೆ. ಬೆಂಗಳೂರಿಗೆ ಶಿಫ್ಟ್ ಆದರು. ನನ್ನ ಮೊಮ್ಮಗ ಅಲ್ಲಿದ್ದಾನೆ, ನಡ್ರಿ ಅಲ್ಲಿ ಹೋಗೋಣ ಅಂತ. ಸೊ ಇಲ್ಲೇ ಬೆಂಗಳೂರಿಗೆ ಶಿಫ್ಟ್ ಆದರು. ಇಲ್ಲೊಂದು ಅಪಾರ್ಟ್ಮೆಂಟ್ ಕೂಡ ತೊಗೊಂಡು ಇಲ್ಲೇ ಕೆಂಗೇರಿ ಹತ್ರ. ಸೊ ಅಲ್ಲಿದ್ದು ನನ್ನ ಬಂದವ್ರಿಗೆಲ್ಲ, ಮನೆಗೆ ಬಂದವ್ರಿಗೆಲ್ಲ ನನ್ನ ಮೊಮ್ಮಗ ಎಂಥ ಮನೆ ಕೊಡಿಸ್ತಾ, ಎಂಥ ಮನೆ ಇಂಟೀರಿಯರ್ ಎಲ್ಲ ನಾನೇ ಮಾಡಿಸಿದ್ದೆ. ನನಗೆ ಆಸೆ ಮನೆ ಜೋಡಿಸ್ಕೊಳ್ಳೋದು ಅಂದರೆ, ಅಲ್ಲೂ ನಾನೇ ಮಾಡಿಟ್ಬಿಟ್ಟಿದ್ದೆ. ನೀವೇನು ಬೇಡ, ಬಟ್ಟೆ ಒಂದು ತೊಗೊಂಬನಿಂದ, ಅಡುಗೆ ಮನೆಯಿಂದ ಹಿಡಿದು, ಪಾತ್ರೆಯಿಂದ ಹಿಡಿದು, ಎಲ್ಲ ಹಾಸಿಗೆಯಿಂದ ಹಿಡಿದು, TV ಫ್ರಿಜ್ಜಿಂದ ಹಿಡಿದು ಎಲ್ಲ ನಾನೇ ಇಟ್ಬಿಟ್ಟಿದ್ದೆ. ಎಲ್ಲ ತೊಗೊಂಬಂದು ಜೋಡಿಸಿ ಮನೆಗೆ ಗ್ರಿಲ್ಲು ಹಾಕ್ಸಿ ಎಲ್ಲ ಮಾಡಿಸಿ, ಹಬ್ಬ ಬಾ ಅಂತ ನಾನೇ ಕರೆಸಿ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಶ್ರೀಹರಿ ಅಂತ, ಅವ್ನ ಮನೆ ಪೂಜೆ ಎಲ್ಲ ಅವನೇ ಮಾಡೋದು. ಎಲ್ಲ ಸಮಕಾಲೀನರು ನಾವೆಲ್ಲ ನಾಟಕದ ಫ್ರೆಂಡ್ಸು. ಅವ್ನು ಪೌರೋಚನೆ ಮಾಡ್ತಾನೆ. ಅವನ್ನೇ ಕರೆಸಿ ಹಾಲು ಉಗ್ಸಿ ಸಾಯೋ ತನಕ ನಮ್ಮ ತಾತ ಮನೆಗೆ ಬಂದವ್ರಿಗೆಲ್ಲ ನನ್ನ ಮೊಮ್ಮಗ ಅಯ್ಯೋ ಅದನ್ನು ಕೇಳೋಕ್ಕೆ ಸಂತೋಷ ನಮಗೆ. ಸೊ ಎಲ್ಲೋ ಒಂದು ಕಡೆ ಆ ಕಡೆಗಾಲದಲ್ಲಿ ನಾನು ಇದ್ದೆ, ನನಗೆ ಖುಷಿ. ಇವತ್ತಿಗೆ ನಮ್ಮ ಅಜ್ಜಿಗೂ ತುಂಬ ವಯಸ್ಸಾಗಿದೆ. ಅವರು ಆಲ್ಮೋಸ್ಟ್ 90 ಹತ್ತಿರ ಬಂದರು ಇವಾಗ. ನಮ್ಮ ತಾತ, ನಮ್ಮ ಅಪ್ಪ 70. ಇಚ್ಛಾಮರಣಿ ನಮ್ಮ ತಾತ ಒಂಥರ. ಅಂದರೆ ಆ ವಯಸ್ಸಿನವರೆಲ್ಲ ಹಾಗೆ ಏನಪ್ಪ. ನಮ್ಮ ತಾಯಿ ಕಡೆನೂ ಒಬ್ಬರಿದ್ರು ಮುತ್ತಾತ, ಅಂದರೆ ನಮ್ಮ ತಾಯಿಯ ಅಪ್ಪ ಮುತ್ತಾತ. ಅವರು ಅಷ್ಟೇ. ಅವರು ಹೆಂಗೆ ಅಂದರೆ ಭಯಂಕರ ಮಡಿ ಮಾಡೋರು, ಭಯಂಕರ ಪೂಜೆ ಮಾಡೋರು. ದಿನಕ್ಕೆ 6 ಅವರ್ ಸಂಧ್ಯಾ ವಂದನೆ ಮಾಡೋರು. ಅವರು 7 ಅವರ್ ಪೂಜೆ ಮಾಡೋರು. 4 ಸಾಲಿಗ್ರಾಮ ಇಟ್ಕೊಂಡಿದ್ರು ಅವರು. ಸೊ ಆ ಥರ ನಮ್ಮ ತಾಯಿ ಕಡೆ ಈ ಥರ ಪರಂಪರೆ. ನಮ್ಮ ತಂದೆ ಕಡೆ ಆ ಥರ ಫ್ರೀಡಮ್ ಫೈಟರ್ಸ್ ಎಲ್ಲ ಇದ್ದಾರೆ, ಆ ಥರ ಪರಂಪರೆ. ಸೊ ಅವರು ನಮ್ಮ ತಾಯಿಯ ಮುತ್ತಾತನೂ ಅಷ್ಟೇ. ಹಿಂಗೆ ನಾವು ಎಲ್ಲ ಅಲ್ಲೇ ಇದ್ವಿ, ಮರಿ ಮಕ್ಕಳು ಎಲ್ಲರನ್ನೂ ಕರೆದುಬಿಡಿ ಅಂದರು. ಎಲ್ಲರೂ ಹೋಗಿದ್ದೀವಿ. ಹಿಂಗೇನೋ ಹಿಂಗೆಲ್ಲ ಅಂತ ಇದ್ದಾರೆ. ಏನು ಮಾಡ್ತಾ ಇದೆಯಾ ತಾತ ಅಂದರೆ, ಇಲ್ಲ ಯಮ ಬಂದಿಯಾನೆ, ಲಾಸ್ಟ್ ಟೈಮ್ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂತಾರೆ. ಹಿಂಗೆಲ್ಲ ಅಂದರು. ಆಮೇಲೆ ಓಕೆ ಬಾಯ್ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಹಿಂಗೆ ಮಲ್ಕೊಂಡ್ರು. ನಮ್ಮಮ್ಮ ಅಂತೂ ಹಂಗೆ ಕೈ ಹಿಡ್ಕೊಂಡು ಕೂತಿದ್ರು. ಆಮೇಲೆ ಅಂತಾರೆ ತಣ್ಣಗಾಗ್ತದೆ ಅಂತ ಇದ್ದಾರೆ. ಒಂದೊಂದೇ ಬಾಡಿ ತಣ್ಣಗಾಗ್ತಾ ಬರ್ತದೆ. ಲಾಸ್ಟಲ್ಲಿ ಹಿಂಗಂದ್ರು, ಹಿಂಗಂದು ಎಲ್ಲರಿಗೂ ಹಿಂಗೆ ಅಂದ್ಬಿಟ್ಟು ಹೋದರು. ಎಲ್ಲ ಇಚ್ಛಾಮರಣಿಗಳು ನಮ್ಮಲ್ಲಿ. ನಾನು ಎಂತ ಅದಕ್ಕೆ ಅಂತ ಇರ್ತಾಳೆ, ಇಷ್ಟೊಂದೆಲ್ಲ ಸಿಗರೇಟ್ ಸೇರ್ಬೇಡ, ನಿನ್ಗೆ ಏನಾದ್ರು ಆಗ್ಬಿಡುತ್ತೆ ನೋಡಿ, ಎಲ್ಲ ಟಿವಿಲೆಲ್ಲ ನ್ಯೂಸ್ ಅಂತೆ. ನಮ್ಮ ಕಾಂದನಲ್ಲೆಲ್ಲ ಸೆಂಚುರಿ ಸ್ಟಾರ್ಸ್ ಕಣೆ, ನಮ್ಗೆ ಇಷ್ಟ ಬಂದಾಗೆ ಸಾಯೋದು, ನಾವು ತಲೆ ಕೆಡ್ಸ್ಕೊಬೇಡ ನೀನು ಅಂತ ಹೇಳ್ತಾ ಇರ್ತೀವಿ. ಸೇಮ್ ನಮ್ಮ ತಂದೆನೂ ಅಷ್ಟೇ. ನನಗೆ ಯಾಕೋ ಫೈನಲ್ ಡೇಸ್ ಬಂದಿದೆ, ಹುಬ್ಳಿಗೆ ಕರ್ಕೊಂಡೋಗ್ಬಿಡಿ ನನಗೆ. ನಾನು ಎಲ್ಲಿ ಹುಟ್ಟಿ ಬೆಳೆದು ಬದುಕಿದ್ನೋ ಅಲ್ಲೇ ಸಾಯ್ಬೇಕು ನಾನು ಅಂತ ಸ್ವಂತ ಮನೇಲೇ ಸತ್ರು. ಹೋದರು. ಅಲ್ಲೇ ಮನೆ ಇತ್ತು, ಅಲ್ಲೇ ಇದ್ದರು.
ಕಡೆ ಹೆಸರು ಹೇಳಿದ್ರು. ಸೊ ಈಗ ಅಪ್ಪ ಅಲ್ಲೇ ಸೆಟ್ಲ್ ಆಗಿದ್ದಾರೆ, ಯಾಕಂದರೆ ಇಲ್ಲೇ ಇರ್ತೀವಿ, ಅಜ್ಜಿನೂ ಇಲ್ಲೇ ಇರ್ತಾರೆ. ಸೊ ನಾನೇ ಹೋಗಬೇಕು, ನಂಗೆ ಟೈಮ್ ಆಗ್ತಾ ಇಲ್ಲ, ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ಸಮಯ ಸಿಗ್ತಾ ಇಲ್ಲ. ಸಿಕ್ಕಿದ್ರು ನಂಗೆ ಹೆಂಗೆ ಗೊತ್ತಾ, ಹಿಂಗೆ ಹೋಗಿ ಒಳ್ಳೆ ಗೆಸ್ಟಾಗಿ ಹೋಗಿ ಬರೋ ಥರ ಇಷ್ಟ ಇಲ್ಲ. ಹೋದ್ರೆ ಒಂದು 3-4 ದಿನ ನೆಮ್ಮದಿಯಾಗಿದ್ದು ಬರಬೇಕು. ನಾನೇ ಆಯ್ಕೆ ಮಾಡ್ಕೊಂಡ್ರೆ ಕೆಲಸ, ಬಿಡುವಿಲ್ಲದೆ ಇರೋ ಪುಣ್ಯ ನನ್ನದು. ಆ್ಯಕ್ಚುಲಿ ಬಿಡುವಿಲ್ಲದೆ ಅಷ್ಟು ಕೆಲಸ ಇದೆ. ಇವಾಗ ಯೂಟ್ಯೂಬ್ ಬೇರೆ ಇರೋದ್ರಿಂದ ಶೂಟಿಂಗ್ ಇಲ್ಲ ಅಂದಾಗ ನಮ್ಮದೇ ಶೂಟಿಂಗು. ಕುಂದಾಪುರದ ಕೋಡಿ ಬೀಚ್ಗೆ ಯಾರೆಲ್ಲ ಬರ್ತಿರೋ, ಬೋಟಿಂಗ್ ಆಗಲಿ ಯಾವುದನ್ನು ಮಿಸ್ ಮಾಡಿಬಿಡಿ. ಇಟ್ಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿದೆ. ಮುಂಚೆ ಎಲ್ಲ ಒಂದು ಸ್ವಲ್ಪ ಫ್ರೀ ಇರ್ತಾ ಇದೆ. ಈಗ ಯಾರನ್ನ ಫೋನ್ ಮಾಡಿದ್ರೆ ಎಲ್ಲ ಕಣ ಶೂಟ್ ಅಂತೀನಿ. ಈಗ ಯಾವ್ದಲ್ಲ ಶೂಟ್, ಅದು ಇರೋದೊಂದು ಶೋ ತಾನೆ ಅಂತಾರೆ. ಯೂಟ್ಯೂಬ್ ಅಮ್ಮ, ನಿಮ್ಗೆ ಗೊತ್ತು ಯೂಟ್ಯೂಬ್ಗೆ ಟೈಮ್ ಎಷ್ಟು ಕೊಡಬೇಕು ಅಂದರೆ, ಬಿಕಾಸ್ ಇಟ್ ಈಸ್ ನಾಟ್ ಜಸ್ಟ್ ಶೂಟಿಂಗ್. ಶೂಟಿಂಗ್ ಆದರೂ ಒಂದು ಪಕ್ಷ ಈಸಿ ಅನ್ಬೋದು, ಎಡಿಟಿಂಗಲ್ಲಿ ಇರೋ ಅಷ್ಟು ಕಷ್ಟ ಇನ್ಯಾವುದ್ರಲ್ಲೂ ಇಲ್ಲ. ಯಾಕಂದ್ರೆ ನಮ್ಗೆ ಹೆತ್ತವ್ರಿಗೆ ಹೆಗಣ ಮುದ್ದು, ಈ ಕಂಟೆಂಟ್ ಇರಲಿ ಅಂತ ಒಟ್ಟಿಗೆ ಡ್ಯೂರೇಷನ್ ನೋಡಿದಾಗ ಒಳ್ಳೆ ಇಷ್ಟು ಆಂಜನೇಯನ ಬಾಲ ಇದ್ದಂಗೆ ಇರ್ತದೆ. ಅದು ಹಿಂಗೆ ಕಟ್ ಮಾಡಿ ಇದು ಬೇಡ ಎಲ್ಲ ಹಾಕೋದು. ಸೊ ಅದೆಲ್ಲ ಒಂಥರ ಇಟ್ ಈಸ್ ಕೀಪಿಂಗ್ ಮೀ ಅಲೈವ್. ಪ್ರತಿಯೊಂದು ದಿನವೂ ನಂಗೆ ಒಂಥರ ಜೀವಂತಿಕೆಯಾಗಿ ಇಟ್ಟಿದೆ ಅದು. ಸೊ ಇದು ನನ್ನ ಹಿನ್ನೆಲೆ, ನನ್ನ ಬಾಲ್ಯ. ದೇಶಪಾಂಡೆ ಅವ್ರ ಮನೆತನ. ನಮ್ಮ ತಾಯಿ ಕಡೆ ಬಂದು ಹೊಸಕೋಟೆ, ಬೆಂಗಳೂರು ಹೊಸಕೋಟೆ ಅವರು. ನಮ್ಮ ತಂದೆ ಬಂದು ಹುಬ್ಳಿ. ಇವತ್ತಿಗೂ ಮನೆ ಅಲ್ಲೇ ಇರೋದು. ಹುಬ್ಳಿಯ ಗೋಕುಲ್ ರೋಡ್ ಅಂತ ಫೇಮಸ್, ಅಕ್ಷಯ ಪಾರ್ಕ್ ಅಂತಿದೆ. ಸೊ ಓಲ್ಡ್ ಏರ್ಪೋರ್ಟ್ ರೋಡು, ಓಲ್ಡ್ ಅಲ್ಲಿ ಇರೋದೇ ಒಂದು ಏರ್ಪೋರ್ಟಲ್ಲಿ, ಏರ್ಪೋರ್ಟ್ ರೋಡ್, ಗೋಕುಲ್ ರೋಡಲ್ಲಿ VRL ಆಫೀಸ್ ಇರೋದು. ಎಸ್, ಎಕ್ಸಾಕ್ಟ್ಲಿ ಅಲ್ಲೇ ಇರೋದು ಮನೆ, ಬಸವೇಶ್ವರ ನಗರ್ ಅಂತ. ಸೊ ಇವತ್ತಿಗೂ ಅಲ್ಲೇ ಮನೆ ಇದೆ. ನಮ್ಮ ತಂದೆ ಎಲ್ಲ ಅಲ್ಲೇ ಇರ್ತಾರೆ. ಸೊ ಹುಬ್ಳಿಲಿ ಯಾರನ್ನ ಅಡ್ಡಾಡ್ಬೇಕಾದ್ರೆ ನೀವು ಯಾರೆಲ್ಲ ಕಂಡ್ರೆ ಮತ್ತೆ ಹಾಯ್ ಅನ್ರಿ, ಮತ್ತೆ ಇಲ್ಲ ಅಂತಂದ್ರೆ ಮತ್ತೆ ಬೇಸರ ಆಗುತ್ತೆ ಅವ್ರಿಗೆ. ಒಂದು ನಿಮ್ಮ ಭಾಷೆ ಭಯಂಕರ ಬೆಂಗಳೂರು ಆಗ್ಬಿಟ್ಟಿದೆ. ಅಂದರೆ ನಾನು ಹುಟ್ಟಿದ್ದಲ್ಲ ಇಲ್ಲೇ ಅಲ್ಲ. ಆಮೇಲೆ ಅದು ನನಗೆ ದೇಶಪಾಂಡೆ ಅಲ್ವಾ, ಹುಬ್ಳಿಯವನಲ್ವಾ ಅಂತ ಹೇಳಿ ನಾನು ಚಿಕ್ಕ ವಯಸ್ಸಿಂದ ಎಲ್ಲ ಹುಬ್ಳಿಯವ್ರನ್ನ ಸ್ವಲ್ಪ ಜಾಸ್ತಿ ಫ್ರೆಂಡ್ ಮಾಡ್ಕೋತಾ ಇದ್ದೆ. ಹಾಗಾದ್ರೂ ಮಾತಾಡ ಭಾಷೆ ಬರಲಿ ಅಂತ. ನಮ್ಮಪ್ಪ ಒಂದ್ಸಲ ಅಂತಾರೆ, ಏನು ನಮೂನಿ ಮಾತಾಡ್ಲಿಕ್ಕತ್ತೇನೆ ಅಂತಾರೆ. ಬಟ್ ಮಜಾನೆ, ನಮ್ಮಪ್ಪ ಇಲ್ಲಿದ್ದು ನಮ್ಮಪ್ಪ ಬೆಂಗಳೂರು ಥರ ಆಗ್ಬಿಟ್ಟಿದ್ದಾರೆ. ಈಗ ಮತ್ತಲ್ಲೋಗಿ ಮತ್ತದೇ. ಬಟ್ ಎಷ್ಟು ಒಳ್ಳೆ, ಇಂಥ ಚಂದದ ಭಾಷೆ ಅಂದರೆ ಅದು ಹುಬ್ಳಿಲಿ. ಅಚ್ಚ ಕನ್ನಡ, ಸ್ವಚ್ಛ ಕನ್ನಡ. ಇವತ್ತಿಗೂ ಎಲ್ಲಾನ ಕರ್ನಾಟಕದಲ್ಲಿ ಮಾತಾಡ್ತಾರೆ ಅಂದರೆ, ಒಂದು ಉತ್ತರ ಕನ್ನಡ, ಇನ್ನೊಂದು ಉತ್ತರ ಕರ್ನಾಟಕ, ಇನ್ನೊಂದು ದಕ್ಷಿಣ ಕನ್ನಡ, ಇಷ್ಟೇ. ಆ ಮಂಗಳೂರು ಸೈಡಲ್ಲೂ ಅಷ್ಟೇ, ಕೆಲವು ಕಡೆ ಒಳ್ಳೆ ಸ್ವಚ್ಛ ಕನ್ನಡ ಮಾತಾಡ್ತಾರೆ. ಬಿಟ್ಟರೆ ಈ ಉತ್ತರ ಕರ್ನಾಟಕದಲ್ಲಿ ಎಂಥ ಕನ್ನಡ ರೀ ಅದು. ಇವತ್ತಿಗೂ ನಮ್ಮಪ್ಪ ಖರ್ಚೀಫು ಅದು ಇದು ಅನ್ನಲ್ಲ, ಕರ್ವಸ್ತ್ರ ಒಂಚೂರು ಅಂತಾರೆ. ಕೇಳಿದವ್ರು ಏನೋ ಕೇಳ್ಬಿಟ್ರಲ್ಲ ಅಂತ ಅನ್ಬೇಕು. ಇಲ್ಲಿ ಈಗಿನ ಹುಡುಗರಿಗಂತೂ ಅರ್ಥವೇ ಆಗಲ್ವೇನೋ ಅದು. ಕರ್ವಸ್ತ್ರ ಅಂತಾರಲ್ಲ, ಇದು ಯಾವ್ದು ಗುರು ಇದು ಅಂತ. ಅಂದರೆ ಅಷ್ಟೊಳ್ಳೆ ಕನ್ನಡ ಇದೆ ಆ ಕಡೆ. ಅಂದರೆ ನಮ್ದೆಲ್ಲ ಕವಿಗಳ ನಾಡು ರೀ ನಮ್ಮದು ಉತ್ತರ ಕರ್ನಾಟಕ. ಅಂದರೆ ನೀವು ಉತ್ತರ ಕರ್ನಾಟಕದಲ್ಲಿ ನಿಂತ್ಕೊಂಡು ಸುಮ್ಮನೆ ಹಿಂಗೆ ಕಲ್ಲೆಸಿದ್ರೆ ಒಂದು 4 ಜನ ಕವಿಗಳ ಮನೆಯಲ್ಲಿ ಬೀಳುತ್ತೆ ಅಂತ ಮಾತೇ ಇದೆ. ಅದು ಸತ್ಯ ಕೂಡ ಅದು. ಆಮೇಲೆ ನೀವು ರಂಗಕರ್ಮಿಗಳು ಅಂತ ತೊಗೊಂಡ್ರು ಅಷ್ಟೇ, ಅಲ್ಲಿರೋಷ್ಟು ನಾಟಕ ಮಾಡೋರು, ಅಲ್ಲಿರೋಷ್ಟು ಬೀದಿ ನಾಟಕದವರು ಇವತ್ತಿಗೂ ಎಲ್ಲೂ ಇಲ್ಲ. ನೀವು ಇವತ್ತು ಬನಶಂಕರಿ ಉತ್ಸವ ಎಲ್ಲ ಹೋಗ್ಬಿಟ್ರೆ ಟೆಂಟ್ಗಳು ಹಾಕೊಂಡ್ಬಿಟ್ಟಿರ್ತಾರೆ, ಈ ಎಂಡಿಂದ ಆ ಎಂಡ್ವರೆಗೂ ಹಾಕೊಂಡಿರ್ತಾರೆ. ಬೇರೆ ಎಲ್ಲ ನಡೆಯುತ್ತೆ ಕರ್ನಾಟಕದಲ್ಲಿ. ದಕ್ಷಿಣ ಕನ್ನಡ ಅಂದರೆ ಅದು ಯಕ್ಷಗಾನ ಪರಂಪರೆ, ಅದೊಂಥರ ಬೇರೆ. ಬಟ್ ಇಷ್ಟು ನಾಟಕನೇ ನಂಬ್ಕೊಂಡು ಬದುಕಿರೋ ಅಂಥದ್ದು ಎಲ್ಲಿದೆ ಉದಾಹರಣೆ. ಸೊ ನನಗೆ ಭಾಳ ಹೆಮ್ಮೆ ಇದೆ. ನಾನೊಬ್ಬ ದೇಶಪಾಂಡೆ ಕುಟುಂಬದಲ್ಲಿ ಹುಟ್ಟಿದ್ದೀನಿ, ಮತ್ತು ನಾನೊಬ್ಬ ಉತ್ತರ ಕರ್ನಾಟಕದ ರಕ್ತ ಹಂಚ್ಕೊಂಡು ಹುಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಮತ್ತು ನಂಗೆ ಗರ್ವ ಆಗ್ತದೆ. ನಂಗೆ ನಮ್ಮಮ್ಮ ಅಂತ ಇದ್ರೆ ಯಾವಾಗಲೂ ಉತ್ತರ ಕರ್ನಾಟಕ ಅನ್ನೋದೆಲ್ಲ ಸುಮ್ಮನೆ ಇದ್ರೆ ರಾಯಣ್ಣಂತರ ಇರ್ಬೇಕು, ಸಂಗೊಳ್ಳಿ ರಾಯಣ್ಣಂತರ ಅಂತ ನಮ್ಮಮ್ಮ ಹೇಳೋರು. ನಾನು ಆ್ಯಕ್ಚುಲಿ ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಂಗೊಳ್ಳಿ ರಾಯಣ್ಣ ಮೂವಿ ಬರೋದು ಅವಾಗ. ನಮಗೆ ವಿಧಿನೇ ಇಲ್ಲ, ಇದ್ದಿದ್ದೇ ಒಂದು DD1, DD9 ಇಲ್ಲ ನಮಗೆ, ಯಾಕೆಂದ್ರೆ ಕೇಬಲ್ ಇಲ್ಲ. ಆ ಆ್ಯಂಟನ ಮೇಲ್ಗಡೆ ಅದು ಹಿಂಗೆ ತಿರುಗಿಸ್ಬೇಕು, ಆ ಬಂತಾ ಕಾಣಿಸ್ತಾ ಅಂತ ಅನ್ಬೇಕು. ಅದು ಎಲ್ಲಿ ಮೋಡ ಗಿಡ ಬಂದು ಗಾಳಿ ಗಿಳಿ ಬಂದರೆ ಬಿಡೋದು. ತಿರ್ಗಾ ಮೇಲೆ ಹೋಗ್ಬಿಟ್ಟು ಟೆರೇಸ್ ಮೇಲೆ ಹೋಗಿ ಬಂತ. ಆಮೇಲೆ ಈಗೆಲ್ಲ ಟೆರೇಸ್ಗೆ ಮೆಟ್ಲು ಗಿಟ್ಲಲ್ಲ. ನಮ್ಮ ಕಾಲದಲ್ಲಿ ಯಾವ ಟೆರೇಸೇ ಇಲ್ವಲ್ಲ, ಮೆಟ್ಲೇನು ಬಂತು, ಎಲ್ಲ ಮನೆ ಮೇಲೆ ಹಿಂಗೆ ಒಂದು ಕಡ್ಡಿ, ಅದಕ್ಕೆ ಹಿಂಗೂ ಹತ್ಕೊಂಡು ನಾವೆಲ್ಲ ಜಾಕಿ ಚಾನ್ಗಳೇ. ಅವಾಗ 80-90ರಲ್ಲಿ ಹುಟ್ಟಿದವರೆಲ್ಲ ಜಾಕಿ ಚಾನೆ. ಎಲ್ಲೆಲ್ಲ ಹತ್ತಿಲ್ಲ. ಯಾವ ಮನೆ ಕಾಂಪೌಂಡು, ಯಾವ ಮನೆ ಪೈಪು, ಯಾವ ಮನೆ ಸಜ್ಜುಗಳೇ ಇಲ್ಲ ರೀ ಇವಾಗ. ಮನೆಗಳಿಗೆ ಸಜ್ಜುಗಳೇ ಕಾಣಲ್ಲ. ಅವಾಗೆಲ್ಲ ನಾವು ನಮ್ಮಂಥವ್ರು ಹತ್ತಲಿ ಅಂತಲೇ ಒಂದಷ್ಟು ಸಜ್ಜ ಇಟ್ಟಿರೋರು. ಯಾಕೆಂದರೆ ಕ್ರಿಕೆಟ್ ಬಾಲ್ ಅಂತೂ ಎಲ್ಲರ ಮನೆ ಮೇಲೆ ಹೋಗೋದು. ಹೆಂಗೆ ಹತ್ತುತ್ತಾ ಇದ್ವಿ ಅವಾಗ. ಇಲ್ಲ ಬಾಲ್ ತೆಗಿಯಕ್ಕೆ ಹತ್ತುತ್ತಾ ಇದ್ವಿ, ಇಲ್ಲ ಅಂದರೆ ಈ ಆ್ಯಂಟನ ಸರಿ ಮಾಡೋಕೆ ಹತ್ತೋದು. ಅವಾಗ ನೋಡೋದು, ಅವಾಗ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ. ಅದು ವಾರಕ್ಕೆ ಒಂದಿನ, ಇನ್ನು ಮಿಕ್ಕಿ ದಿನ ಯಾವುದೋ ಬಂದ್ಬಿಡೋದು, ಉರ್ದು ಪರ್ದು ಎಲ್ಲ ಬಂದ್ಬಿಡೋದು. ನಮ್ಗೆ ಅರ್ಥವಾಗಲ್ಲ, ಏನಿಲ್ಲ. ಸೊ ಅದಕ್ಕೆ ನನಗೆ ಇವತ್ತಿಗೂ ನಾನು ಮಾತಾಡ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಒಂದ್ಸಲಿ ರಾಜ್ಕುಮಾರ್ ಅವ್ರ ಥರ ಮಾತಾಡ್ಬಿಟ್ಟಿರ್ತೀನಿ. ಹೌದು ಹೇಳಿ ಅಂದ್ಬಿಟ್ಟಿರ್ತೀನಿ. ಒಂದೊಂದ್ಸಲಿ ನಾನು ಆ್ಯಂಕರಿಂಗ್ ಮಾಡಬೇಕು ಹಾ ಅಂದ್ಬಿಡ್ತೀನಿ. ಯಾಕಂದ್ರೆ ನಂಗೆ ಏನು ಮಾಡೋಕ್ಕಾಗಲ್ಲ. ಹುಟ್ಟಿದಾಗಿಂದ ನೋಡಿರೋದು ಬರೀ ರಾಜ್ಕುಮಾರ್ ಅವ್ರ ಮೂವಿನೇ. ರಾಗ ಜೀವನ ರಾಗ ಪ್ರೇಮ ಸುಮವು ಅರಳಿದಾಗ ಕೇಳಿರೋದು ಬರೀ ಅವ್ರ ವಾಯ್ಸೆ. ಯಾಕಂದ್ರೆ ಬರ್ತಾ ಇದ್ದಿದ್ದೆ ಅವ್ರದೊಂದು ಮೂವಿ. ನಂಗೆ ಏನ್ ಹಿಂಗೆ ಹಾಕಿದ್ರೆ ಮಯೂರ, ಹಿಂಗೆ ಹಾಕಿದ್ರೆ ನಂದಾದೀಪ, ಹಿಂಗೆ ಹಾಕಿದ್ರೆ ಇನ್ನೊಂದು ಬಂಗಾರದ ಮನುಷ್ಯ, ಇನ್ನೊಂದು ಹಿಂಗೆ ಹಾಕಿದ್ರೆ ಸಾಕ್ಷಾತ್ಕಾರ.
ಎಲ್ಲ ಬಿಟ್ಟು ಇನ್ನೊಂದಿನ ಹಾಕಿದ್ರೆ ಇನ್ನೇನು ನನ್ನ ಮಾತಾಡಿದ್ರೆ ಅದೇ ಬರುತ್ತೆ, ನನ್ನ ಭಾಷೆಯಲ್ಲಿ ಅದೇ ಬರುತ್ತೆ. ಬಹುಶಃ ನನ್ನ ಉಚ್ಚಾರಣೆಯಲ್ಲಿ, ನನ್ನ ಭಾಷೆಯಲ್ಲಿ ಸ್ವಲ್ಪ ಹಿಡಿತಾ ಇದೆ, ಚೆನ್ನಾಗಿದೆ ಅಂದರೆ ಒಂದು ನನ್ನ ಶಾಲೆ, ಇನ್ನೊಂದು ರಾಜ್ಕುಮಾರ್ ಅವರ ಮೂವೀಸ್ಗಳು. ಎಂಥ ಮೂವೀಸ್ಗಳ್ರಿ ಅದು. ಕೃಷ್ಣದೇವರಾಯ ಅಂತೆ, ಇದಂತೆ, ರಣಧೀರ ಕಂಠೀರವ ಅಂತೆ, ಆಮೇಲೆ ಇಮ್ಮಡಿ ಪುಲಿಕೇಶಿ ಅಂತೆ, ಆಮೇಲೆ ಭಕ್ತ ಕುಂಬಾರ. ಮಾನವ ಮೂಳೆ ಮಾಂಸದ ತಡಿಕೆ. ಯಾವಾಗಲೂ ಅಷ್ಟೇ, ಈ ಕುಲದಲ್ಲಿ ಹುಟ್ಟಿದೀವಿ ಅಂತಾರೆ ಗೊತ್ತಾ, ಸುಳ್ಳದು. ಕುಲಕ್ಕೂ ನಿಮ್ಮ ಭಾಷೆಗೂ ಸಂಸ್ಕಾರಕ್ಕೂ ಒಂದು ಮಟ್ಟದ ಸಂಬಂಧ ಇದೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಸಂಸ್ಕಾರ ನೀವು ಬೆಳೆಸ್ಕೊಳ್ಳೋದ್ರಲ್ಲಿದೆ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನಮಸ್ಕಾರ ಸ್ನೇಹಿತರೆ, ನಿರಂಜನ್ ದೇಶಪಾಂಡೆ ಅವರ ಮಾತು ಕೇಳ್ತಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಅನ್ಕೋತೀನಿ. ಹಾಗಾದ್ರೆ ದಯಮಾಡಿ ನಿರಂಜನ್ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನೆಲ್ ಇದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅವರ ಪತ್ನಿ ಅವರ ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆದಾಗಲಿ, ಒಳ್ಳೆ ಕೆಲಸ ಮಾಡೋ ಎಲ್ಲರನ್ನು ಬೆಂಬಲಿಸಿ. ನಮಸ್ಕಾರ.